ಈಗ CBI ಇರ್ಬೋದು, IT ಇರ್ಬೋದು, ED ಇರ್ಬೋದು, ಎಲ್ಲನೂ ಕೂಡ ಇವರು ಸಾಕು ಗಿಳಿಗಳೇ ಅಲ್ವಾ, ಯೂಸ್ ಮಾಡ್ತಾರೆ. ಈಗ ಹಿಂದೆ ನಮ್ಮ DK ಶಿವಕುಮಾರ್ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ನಮ್ಮ CM ಅವರಿಗೆ. ಇಟ್ಸ್ ಆಲ್ ಇದು ಎವರ್ ಇಟ್ ಈಸ್ ಲೀಗಲಿ ಇದೆಲ್ಲ ಹೋಗ್ಲಿಕ್ಕೆ ಕೋರ್ಟಿಗೆ ಯಾರು ಬೇಡ ಅಂದಿದ್ದಾರೆ. ಭಾಳ ಸ್ಪಷ್ಟವಾಗಿ ನಾಗೇಂದ್ರ ಅವರು ಏನು ಹೇಳ್ತಾರೆ, ದರ್ ಇಸ್ ಅ ಪ್ರಾವಿಷನ್, ಆ ಪ್ರಾವಿಷನ್ ಅಂಡರ್ನಲ್ಲಿ ನಾನು ಮಾಡಿದ್ದೀನಿ ಅಂತೆಲ್ಲ ಕೋರ್ಟಲ್ಲಿ ಉತ್ತರ ಕೊಡ್ತಾರೆ. ತಗೊಳ್ಳಿ. ಬಿಡದಿ ಬಗ್ಗೆ ಹೋರಾಟ ನಡೀತಿದೆ, ಅದು ಸರ್ಕಾರದ ಮೇಲೆ ನೋಡಿ, ಬಿಡದಿ ಹೋರಾಟ ಅಥವಾ ರೈತರ ಹೋರಾಟ ಅಲ್ಲ ಅದು JDS ಮತ್ತೆ ಅಸ್ತಿತ್ವ ಕಳ್ಕೋಬಾರ್ದು ಅನ್ನೋದು ಹೋರಾಟ, ಅಸ್ತಿತ್ವದ ಹೋರಾಟ ಅದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಈಗ ಇದು ಬಿಡದಿ ಕಾನ್ಸೆಪ್ಷಲೈಸ್ ಯಾರು ಮಾಡಿದ್ದು? JDS ಅವರೇ, ಕುಮಾರಸ್ವಾಮಿ ಅವರೇ. ಯಾರಿಗೆ ಅವ್ರ ಮುಖ್ಯಮಂತ್ರಿಗಳಿದ್ದಾಗೆಲ್ಲ ನೋಟಿಫೈ ಮಾಡಿದ್ದು ಅವರೇ. ಮತ್ತು ಇವಾಗೇನಕ್ಕೆ ಹೋರಾಟ? ಆಮೇಲೆ ರೈತರು ಕಾಂಪನ್ಸೇಷನ್ ತಗೋತಾ ಇದ್ದಾರಲ್ಲ. ಆಮೇಲೆ ನಾನು ಹೇಳೋದು ಬಿಟ್ಬಿಡಿ, ನಾನು ಆಡಳಿತದಲ್ಲಿದ್ದೀನಿ, CM ಅವ್ರು ಬರುವಾಗ ಮಾತಾಡ್ತೀನಿ ಅಂತ ನೀವು ಹೇಳ್ಬೋದು. ವಿಜೇಂದ್ರ ಅವ್ರು ಮೊನ್ನೆ ಏನು ಹೇಳಿದ್ರು ಶಿಕಾರಿಪುರದಲ್ಲಿ, ಅವರು ಮಧು ಬಂಗಾರಪ್ಪ ಅವ್ರು ಮಾತಾಡೋ ಸಂದರ್ಭದಲ್ಲಿ ಮೈಕ್ಗಳು ಆನ್ ಇದೆ ಅಂತ ಮತ್ತೋಗ್ಬಿಟ್ಟು ಏನು ಹೇಳಿದ್ರು, ಇದು ವೀಕ್ ಆಗ್ತಾ ಇದೆ, ರೈತರೆಲ್ಲ ಕಾಂಪನ್ಸೇಷನ್ ತೊಗೋತಾ ಇದ್ದಾರೆ, ಇದು ಇಶ್ಯೂನೇ ಅಲ್ಲ ಅಂತ BJP ಅವರು ಹೇಳ್ತಾ ಇದ್ದಾರೆ. ಮತ್ತು ವಿಜೇಂದ್ರ ಅವರಿಗೆ ಮತ್ತು BJP ಅವರಿಗೆ ಇಷ್ಟು ಇದು ಇಶ್ಯೂ ಭಾಳ ಚೆನ್ನಾಗಿದೆ, ರೈತರ ಪರವಾಗಿದ್ದಾರೆ ಅಂದರೆ ಹೋಗ್ಬೇಕಾಗಿತ್ತಲ್ಲ ವಿಜೇಂದ್ರ ಅವ್ರು ನಿನ್ನೆ. ಈಗ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಏನು ಹೇಳ್ಬೇಕಂತ ಈ ವಿಷಯ ನಾವೇನಕ್ಕೆ ಹೇಳಬೇಕು? ಏನಾದರೂ ಅವ್ರು ನೋಡಿ ಕೇಂದ್ರ ಸಚಿವರಿದ್ದಾರೆ, ಮೋದಿ ಅವ್ರ ಜೊತೆ ಕೂತ್ಕೊಂಡವರು, ನಾವೇನು ಹೇಳೋಕ್ಕಾಗ್ತದೆ? ನಾವು ರೈತರ ಪರವಾಗಿದ್ದೀವಿ, ಅಭಿವೃದ್ಧಿ ಪರವಾಗಿದ್ದೀವಿ. ಜನರು ಏನು ಹೇಳ್ತಾರೋ ಅದನ್ನ ನಾವು ಮಾಡ್ತೀವಿ. ನಾವು ಮನ್ ಕಿ ಬಾತ್ ಕೇಳೋರು, ಮನ್ ಕಿ ಬಾತ್ ಅಲ್ಲ. ಓಕೆ, ಥ್ಯಾಂಕ್ ಯು. ಸರಿ, ಸಚಿವ ಸ್ಥಾನ ಆಕಾಂಕ್ಷಿಗಳು ಸುಮಾರು ಜನ ಇದ್ದಾರೆ, ಅದ್ರ ಬಗ್ಗೆ ಮತ್ತೇನೋ ಬದಲಾವಣೆಗಳು ಇದ್ದಾವೆ ನೋಡಿ. ಇದು ಪ್ರೆರಾಗೇಟಿವ್ ಇಸ್ ದ ಕ್ಯಾಬಿನೆಟ್ ಇಸ್ ದ ಚೀಫ್ ಮಿನಿಸ್ಟರ್ಸ್ ಪ್ರೆರಾಗೇಟಿವ್. ಈಗ ನಾನು ಹೇಳ್ದಂಗೆ ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಸಾಮಾಜಿಕ ನ್ಯಾಯ ಕೊಡಿಸೋದು 135 ಜನ ಇದ್ದಾಗ ಭಾಳ ಕಷ್ಟದ ಕೆಲಸ. ಆದರೂ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರು ಮಾಡಿದ್ದಾರೆ. ಅದನ್ನು ಎಳೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಹೈಕಮಾಂಡ್ದವರು ಹೇಳಿದ್ದಾರೆ. ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲರಿಗೂ ಅವಕಾಶ ಸಿಗ್ತದೆ. ಈಗ ಹಿಂದೆ ಕೆಲವರಿಗೆ ಅವಕಾಶ ಸಿಗ್ತದೆ, ಇವಾಗ ಕೆಲವರಿಗೆ ಅವಕಾಶ ಸಿಕ್ಕಿದೆ, ನಮ್ಮಂಥವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಆದರೆ ನಾಳೆ ಪಾರ್ಟಿ ಇಲ್ಲಪ್ಪ ಪ್ರಯತ್ನ ಹೋಗಿ ಪಕ್ಷದ ಕೆಲಸ ಮಾಡಬೇಕು, ಬೀದರ್ನಲ್ಲಿ ದುಡಿಬೇಕು, ಕಲಬುರಗಿನಲ್ಲಿ ದುಡಿಬೇಕು, ಯಾದಗಿರಿನಲ್ಲಿ ದುಡಿಬೇಕು, ಹೋಗಿ ಮಂಗಳೂರಿನಲ್ಲಿ ದುಡಿಬೇಕು ಅಂತ ಮಾಡಲೇಬೇಕಾಗ್ತದೆ. ಎಲ್ಲರೂ ಕೂಡ ಪಾರ್ಟಿ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ. ಬಟ್ ನಾವು ಹೇಳ್ದಂಗೆ 135-140 ಜನ ಬಂದಾಗ ಪ್ರಾದೇಶಿಕ ನ್ಯಾಯ ಅಥವಾ ನಿಮ್ಮ ಸಾಮಾಜಿಕ ನ್ಯಾಯ ಕೊಡಿಸೋದು ಕಷ್ಟ ಆಗುತ್ತೆ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಪಾಟೀಲ್ ಪರಿವಾರಕ್ಕೆ ಏನಾದರೂ ಸರಿ ಸಚಿವ ಸ್ಥಾನದಲ್ಲಿ ನೋಡಿ, ಅವರು ನೇರವಾಗಿ ಹೈಕಮಾಂಡರ್ ಜೊತೆ ಟಚ್ನಲ್ಲಿರೋರು. ನನ್ನ ಅವಶ್ಯಕತೆ ಇಲ್ಲ ಅವರಿಗೆ. ಕೇಳ್ರಿ, ಸರ್ ಈಗ ಬಾಬರ್ ಜೊತೆ ನೇರವಾಗಿ ಇದ್ದೀವಿ. ಕಲಬುರಗಿ MP ಅವ್ರ ಜೊತೆ ಮತ್ತೆ ಮಾನ್ಯ ಖರ್ಗೆ ಸಾಹೇಬ್ ಜೊತೆ ನೇರವಾಗಿ ಕುಟುಂಬ ಟಚ್ನಲ್ಲಿದೆ. ನಮ್ಮಂಥವ್ರು ಬೇಕಾಗಿಲ್ಲ. ಕೇಳ್ರಿ ಸಾಹೇಬ್.